ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಶನ್ಗೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಏನಂದ್ರೆ PGCET ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪಡೆಯೋಕೆ ಎದುರು ನೋಡ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಹೌದು, 2026ನೇ ಸಾಲಿನ PGCET ಪರೀಕ್ಷೆಯನ್ನ KEA ನಡೆಸಿತ್ತು. ಯಾರೆಲ್ಲ MBA, MCA, MTech ಕೋರ್ಸ್ಗಳಂತ ವೃತ್ತಿಪರ PG ಪ್ರವೇಶಾತಿಯನ್ನ ಬಯಸ್ತಾ ಇದ್ರು ಅಂತ ಸಾವಿರಾರು ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆದಿದ್ರು. ಇದೀಗ ಈ ಪರೀಕ್ಷೆಯ ಫಲಿತಾಂಶ ತಾತ್ಕಾಲಿಕವಾಗಿ ಅಧಿಕೃತವಾಗಿ ರಿಲೀಸ್ ಮಾಡಲಾಗಿದೆ. ಈ ಪರೀಕ್ಷೆಯನ್ನ ನೀವು ಈಸಿಯಾಗಿ ರಿಸಲ್ಟ್ ಅನ್ನ ನೋಡಬಹುದು ವೆಬ್ಸೈಟ್ ನಲ್ಲಿ. ಹಾಗಾದ್ರೆ ಹೇಗೆ ರಿಸಲ್ಟ್ ನೋಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪರೀಕ್ಷೆ ಬರೆದಿರೋ ಅಭ್ಯರ್ಥಿಗಳು KEA ಅಧಿಕೃತ ವೆಬ್ಸೈಟ್ಗೆ ಮೊದಲು ಭೇಟಿಯನ್ನ ಕೊಡಬೇಕು. ಆ ನಂತರ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ OTP ಬರುತ್ತೆ. OTP ಎಲ್ಲ ಫಿಲ್ ಮಾಡಿ ಹೋಮ್ ಪೇಜ್ ಅಲ್ಲಿ ರಿಸಲ್ಟ್ ಕಾರ್ಡ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ಕ್ಯಾಪ್ಚಾ, ಸೆಕ್ಯೂರಿಟಿ ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗತ್ತೆ. ತದನಂತರ ನಿಮ್ಮ ರಿಸಲ್ಟ್ ಕೂಡ ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ರಿಸಲ್ಟ್ ನಲ್ಲಿ ನೀವು ರ್ಯಾಂಕ್ ಜೊತೆಗೆ ನಿಮ್ಮ ಅಂಕವನ್ನು ಕೂಡ ಸಿಕ್ಕಾಪಟ್ಟೆ ಈಸಿಯಾಗಿ ರಿಸಲ್ಟ್ ಅನ್ನ ನೋಡುವಂತ ಅವಕಾಶವನ್ನ KEA ಕಲ್ಪಿಸ್ತದೆ. ಈ ರಿಸಲ್ಟ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಯಾರೆಲ್ಲ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಯನ್ನ ಬಯಸ್ತಾ ಇದ್ರೋ, ಯಾರೆಲ್ಲ ಪರೀಕ್ಷೆಯನ್ನ ಬರ್ದಿದ್ರೋ ಅಂತ ವಿದ್ಯಾರ್ಥಿಗಳು ಆರಾಮಾಗಿ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.